ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೆ. ನನ್ನ ಟೆರೆಸ್ ಗಾರ್ಡನ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಿದ್ದೀನಿ. ನೀವು ನೋಡ್ತಾ ಇರುವ ಗಿಡ ವಾಂಡ್ರಿಂಗ್ ಜ್ಯೂ ಗಿಡ. ಇದನ್ನು ಇಂಚ್ ಪ್ಲಾಂಟ್ ಅಂತಲೂ ಕರೀತಾರೆ. ಇದರ ಸೈಂಟಿಫಿಕ್ ಹೆಸರು ಟ್ರೆಡೆಸ್ಕ್ಯಾಂಟಿಯಾ ಝೆಬ್ರಿನಾ. ಈ ಗಿಡದಲ್ಲಿ ಝೀಬ್ರಾ ಪ್ಯಾಟ್ರನಲ್ಲಿ ಎಲೆಗಳಿದೆ. ಅದಕ್ಕೋಸ್ಕರನೇ ಯೂಶಲಿ ಈ ಗಿಡವನ್ನು ಝೆಬ್ರಿನಾ ಪೆಂಡುಲಮ್ ಅಂತಲೂ ಕರೀತಾರೆ. ಕೆಲವರು ಝೆಬ್ರಿನಾ ಅಂತಲೂ ಕೂಡ ಕರೀತಾರೆ. ಇದರ ಎಲೆಗಳು ಬಹಳ ವೆರಿಗೇಟೆಡ್ ಆಗಿದೆ. ಈ ಎಲೆಯ ಮೇಲ್ಭಾಗವನ್ನು ನೋಡಿ, ಇದು ತಿಳಿ ಹಸಿರು ಮತ್ತು ಪರ್ಪಲ್ ಕಲರ್ ಇದೆ. ಈ ಎಲೆಗಳ ಎಡ್ಜ್ನಲ್ಲಿ ಸಿಲ್ವರ್ ಕಲರ್ನಲ್ಲಿ ಸ್ಟ್ರೈಪ್ಸ್ ಇದೆ. ಎಲೆಗಳ ಕೆಳಭಾಗದಲ್ಲಿ ಮೆಜಂತಾ ಕಲರ್ ಇದೆ. ಅದಕ್ಕೆ ಈ ಗಿಡವನ್ನು ಪರ್ಪಲ್ ಕ್ವೀನ್ ಅಂತಲೂ ಕರೀತಾರೆ. ಪರ್ಪಲ್ ಕಲರ್ ಎಲೆ ಬಿಡುವಂತಹ ಬೇಕಾದಷ್ಟು ಗಿಡಗಳಿದೆ. ಇದು ನೋಡಿ, ಪರ್ಪಲ್ ಹಾರ್ಟ್ ಪ್ಲಾಂಟ್. ಇದು ಪಿಂಕ್ ಕಲರ್ ಹೂವನ್ನು ಬಿಡುತ್ತಿದ್ದು. ಇದು ಟ್ರೀ ಕಲರ್ ರಿಯೋ ಪ್ಲಾಂಟ್, ಬೋಟ್ ಲಿಲಿ. ಇದು ಆಕ್ಸಲಿಸ್ ಟ್ರಯಾಂಗ್ಯುಲಾರಿಸ್ ಗಿಡ. ಇದು ಎಲ್ಲವೂ ಕೂಡ ಪರ್ಪಲ್ ಕಲರ್ ಎಲೆಗಳನ್ನು ಬಿಡುವಂತಹ ಗಿಡಗಳು. ಗಾರ್ಡನನ್ನು ತುಂಬ ಕಲರ್ಫುಲ್ಲಾಗಿ ಮಾಡುತ್ತೆ ಈ ಗಿಡಗಳು. ವಾಂಡ್ರಿಂಗ್ ಜ್ಯೂ ಗಿಡವನ್ನು ಬೆಳೆಸೋದು ಏನು ಕಷ್ಟ ಏನಿಲ್ಲ, ತುಂಬ ಸುಲಭವಾಗಿ ಬೆಳೆಸಬಹುದು. ಇದರ ನೇರಳೆ ಹಸಿರು ಎಲೆಗಳು ತುಂಬ ಆಕರ್ಷಕವಾಗಿ ಇರೋದ್ರಿಂದ ಎಲ್ಲರೂ ಕೂಡ ಇದನ್ನು ಬೆಳೆಸೋದಕ್ಕೆ ಇಷ್ಟಪಡ್ತಾರೆ. ಇದನ್ನು ಹ್ಯಾಂಗಿಂಗ್ ಪಾಟ್ ಅಥವಾ ಗ್ರೌಂಡ್ನಲ್ಲೂ ಕೂಡ ಬೆಳಿಬಹುದು. ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಹಾಕ್ಬಿಟ್ರಂತೂ ಈ ಗಿಡ ಜೋತಾಡೋದನ್ನು ನೋಡೋದಕ್ಕೇ ಚೆನ್ನಾಗಿರುತ್ತೆ. ಯಾರು ಹೊಸದಾಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೋ ಅವ್ರಿಗಿದು ಬೆಸ್ಟ್ ಪ್ಲಾಂಟ್ ಅಂತಲೇ ಹೇಳಬಹುದು. ಯಾಕೆಂದರೆ ಈ ಗಿಡ ಇನ್ಸ್ಪೈರ್ ಮಾಡುತ್ತೆ ಗಾರ್ಡನಿಂಗ್ ಮಾಡೋದಕ್ಕೆ. ಇದು ಫಾಸ್ಟಾಗಿ ಹರಡುವಂತಹ ಗಿಡ ಮತ್ತು ಈಸಿಯಾಗಿ ಬೆಳೆಸಬಹುದಾಗಿರೋದ್ರಿಂದ ಹೊಸದಾಗಿ ಯಾರು ಪ್ರಾರಂಭ ಮಾಡ್ತಾರೋ ಗಾರ್ಡನಿಂಗನ್ನು, ಅವರಿಗೆ ಇದನ್ನು ತುಂಬ ಈಸಿಯಾಗಿ ಈ ಗಿಡನ ಬೆಳೆಸಬಹುದು. ಈ ಗಿಡವನ್ನು ಯಾವ ರೀತಿ ಕೇರ್ ಮಾಡಬೇಕು ಅಂದರೆ, ಇದಕ್ಕೆ ವೆಲ್ ಡ್ರೈನ್ ಸಾಯಿಲನ್ನು ಹಾಕಬೇಕು. ಅಂದರೆ ನೀರು ನಿಲ್ಲದಂತಹ ಸಾಫ್ಟಾದ ಮಣ್ಣು ಇದಕ್ಕೆ ಬೇಕು. ಆದ್ದರಿಂದ ಮಣ್ಣು, ಕೋಕೋಪೀಟ್ ಮತ್ತು ಕಾಂಪೋಸ್ಟನ್ನು ಸಮ ಪ್ರಮಾಣದಲ್ಲಿ ಹಾಕಬೇಕು. ಅದಕ್ಕೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಿ ಗಿಡವನ್ನು ನೆಟ್ಟರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಮಣ್ಣಿನಲ್ಲಿ ತೇವಾಂಶ ಇರಬೇಕು. ಹಾಗಂತ ಹೆಚ್ಚು ನೀರನ್ನು ಕೂಡ ಹಾಕಬಾರ್ದು. ಆ ಮಣ್ಣು ಒಣಗಿದಾಗ ಮಾತ್ರ, ಅಂದರೆ ಮಣ್ಣು ಮೇಲ್ಭಾಗ ಒಣಗಿದಾಗ ಮಾತ್ರ ನೀರನ್ನು ಹಾಕಬೇಕು. ಹೆಚ್ಚು ನೀರನ್ನು ಹಾಕಿಬಿಟ್ರೆ ಈ ಗಿಡ ಸ್ವಲ್ಪ ಡೆಲಿಕೇಟ್ ಆಗಿರೋದ್ರಿಂದ ಬೇರುಗಳು ಬೇಗ ಕೊಳ್ತು ಹೋಗಿಬಿಡುತ್ತೆ. ಈ ಇಂಚ್ ಪ್ಲಾಂಟ್ಗೆ ಹೆಚ್ಚು ಗೊಬ್ಬರ ಹಾಕುವಂತಹ ಅವಶ್ಯಕತೆ ಇಲ್ಲ. 2 ತಿಂಗಳಿಗೆ ಒಂದು ಸಲ ಯಾವುದಾದ್ರೂ ವರ್ಮಿ ಕಾಂಪೋಸ್ಟನ್ನು ಹಾಕಿದ್ರೆ ಸಾಕು, ಅಥವಾ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕಬಹುದು. ಈ ಗಿಡಕ್ಕೆ ಟೀ ಕಾಂಪೋಸ್ಟನ್ನು ಹಾಕಿಬಿಟ್ಟಂತೂ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಈ ಗಿಡಕ್ಕೆ ಸೂರ್ಯನ ಬಿಸಿಲು ಮತ್ತು ಶಾಖ ತುಂಬ ಅವಶ್ಯಕ. ಬೆಳಗಿನ ಬಿಸಿಲು ಸಿಕ್ಕರೆ ಸಾಕು ಈ ಗಿಡಕ್ಕೆ. ಈ ಗಿಡನ ನೀವೇನಾದರೂ ತುಂಬ ಹಾರ್ಶ್ ಬಿಸಿಲಲ್ಲಿ ಇಟ್ಬಿಟ್ರೆ ಇದರ ಎಲೆಗಳೆಲ್ಲ ಸುಟ್ಟು ಹೋಗಿಬಿಡುತ್ತೆ ಮತ್ತು ಒಣಗಿಬಿಡುತ್ತೆ. ಎಳೆ ಬಿಸಿಲಲ್ಲಿ, ಅಂದರೆ ಬೆಳಗಿನ ಬಿಸಿಲಿನಲ್ಲಿ ಈ ಗಿಡವನ್ನು ಇಟ್ಬಿಟ್ರೆ ಅದರ ಬಣ್ಣ ಕೂಡ ಬದಲಾಗುತ್ತೆ. ನೀವು ಗಿಡವನ್ನು ಆಗಾಗ ಪಿಂಚ್ ಮಾಡ್ತಾ ಇರಬೇಕು. ಆಗ ಗಿಡ ತುಂಬ ಬುಷಿಯಾಗಿ ಬೆಳೆಯುತ್ತೆ. ಇದರ ಪ್ರೊಪಗೇಷನ್ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಇದರ ಸ್ಟೆಮ್ ಕಟ್ಟಿಂಗ್ನಿಂದ ಪ್ರೊಪಗೇಷನ್ ಮಾಡ್ಕೊಳ್ಬಹುದು. ಅಂದರೆ ಸುಮಾರು 4 ರಿಂದ 6 ಇಂಚಿನ ಒಂದು ಆರೋಗ್ಯಕರವಾದಂತಹ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಆ ಕಡ್ಡಿನಲ್ಲಿ 2 ಅಥವಾ 3 ನೋಟ್ಸ್ ಆದರೂ ಕೂಡ ಇರಬೇಕು. ಆ ಒಂದು ಕಟ್ಟಿಂಗ್ನ ಕೆಳಗಿನ ಎಲೆಗಳನ್ನೆಲ್ಲ ಕಿತ್ಬಿಟ್ಟು ಅದನ್ನು ಮಣ್ಣಿನಲ್ಲಿ ನೆಟ್ಬಿಟ್ಟು ಪ್ರತಿದಿನ ನೀರನ್ನು ಸ್ಪ್ರೇ ಮಾಡಿದ್ರೆ ಸಾಕು. ಗಿಡ ಸುಮಾರು 1 ಅಥವಾ 2 ವಾರಗಳಲ್ಲಿ ಬೇರನ್ನು ಚೆನ್ನಾಗಿ ಬಿಡುತ್ತೆ. ಈ ಗಿಡವನ್ನು ಮನಿ ಪ್ಲಾಂಟ್ ಅಥವಾ ಸಿಂಗೋನಿಯಂ ಗಿಡಗಳ ತರಹ ನೀರಿನಲ್ಲೂ ಸಹ ಪ್ರೊಪಗೇಟ್ ಮಾಡಬಹುದು. ನೀರಿನಲ್ಲಿ ಈ ಕಟ್ಟಿಂಗನ್ನು ಹಾಕಿಬಿಟ್ರೆ ಬೇಗ ರೂಟ್ಸ್ ಬರುತ್ತೆ. ಆಮೇಲೆ ಅದನ್ನು ಮಣ್ಣಿಗೆ ನೆಡಬಹುದು. ಈ ಗಿಡಕ್ಕೆ ಕೀಟಗಳು ಬಂದರೆ 20 ದಿನಕ್ಕೊಮ್ಮೆ ನೀಮ್ ಆಯಿಲ್ ಮತ್ತು ಸೋಪ್ ಸೊಲ್ಯೂಷನನ್ನು ಗಿಡದ ಮೇಲೆ ಸ್ಪ್ರೇ ಮಾಡಿದ್ರೆ ಯಾವುದೇ ಕೀಟಗಳು ಕೂಡ ಗಿಡಕ್ಕೆ ಬರೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ornamental plant video.